ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಗರಿ ಗರಿಯಾಗಿ ಬಂದಿದೆ. ಹಿಂಗಂದರೆ ಇವಾಗ ಇದಾಗುತ್ತೆ, ಬಟ್ ತೋರಿಸ್ತಾ ಇದ್ದೀನಿ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಹಾಯ್ ಗೈಸ್, ಟುಡೇ ರೆಸಿಪಿ ಬಂದು ಎಗ್ ಪಫ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಎಗ್ ಪಫ್ಗೆ ಆಲ್ರೆಡಿ ನಾನು 5 ಎಗ್ನ ಬೇಯಿಸ್ಕೊಂಡಿದ್ದೀನಿ. ಸೊ ಎಗ್ ಆದಮೇಲೆ ಮೈದಾ ಸ್ವಲ್ಪ, ಅದಕ್ಕೆ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಸ್ವಲ್ಪ ಮೊಸರನ್ನ ಹಾಕಿ ಇದನ್ನು ನಾದ್ಕೋಬೇಕು. ಜಸ್ಟ್ ನಾನು ಪೌಡರ್ ಹಾಕ್ಕೊಂಡಿದ್ದೀನಿ. ಈಗ ನಾದ್ಕೊಂಡಾದರೆ ನಾನು ನಿಮ್ಗೆ ತೋರಿಸ್ತೀನಿ. ಶೀಟ್ಸ್ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಟಫಿಂಗ್ಗೋಸ್ಕರ ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ. 2 ಆನಿಯನ್ಸು ದೊಡ್ಡದು, ಅದು ರೆಡ್ ಆನಿಯನ್ ಅಂತಾರಲ್ಲ ಆ ಆನಿಯನ್ನು, ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ, ಒಂದು ಕ್ಯಾಪ್ಸಿಕಮ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟೇ ಬೇಕಾಗಿರೋ ಸ್ಟಫಿಂಗ್ಗೆ. ಈಗ ನೋಡಿ, ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಪ್ಯಾನ್ ಇಟ್ಕೊತಾ ಇದ್ದೀನಿ, ಒಂದು ಚಿಕ್ಕ ಪ್ಯಾನ್ ಸ್ವಲ್ಪ ಬಿಸಿ ಆಗಬೇಕು ನೋಡಿ. ಈಗ ಪ್ಯಾನ್ ಬಿಸಿ ಆಗಿದೆ. ಸೊ ಆಯಿಲ್ ಹಾಕೋತೀನಿ. ಇದು ಬಂದು ಪ್ಯೂರ್ಲಿ ಗ್ರೋನಟ್ ಆಯಿಲ್. ಓಕೆ, ಸ್ವಲ್ಪನೇ ಹಾಕೊಂಡಿದ್ದೀನಿ. ಆಯಿಲ್ನ ಫುಲ್ಲು ಹಿಂಗೆ ಪ್ಯಾನಿಗೆಲ್ಲ ಇದಾಗೋ ಥರ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಜೀರಿಗೆ. ಆ್ಯಕ್ಚುಲಿ ಸಾಸಿವೆ ಜೀರಿಗೆ ಬೇಕಾದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಂಗೆ ಫ್ಲೇವರ್ಗೋಸ್ಕರ ಹಾಕೋತಾ ಇದ್ದೀನಿ, ಚೆನ್ನಾಗಿರಲಿ ಅಂತ. ಈಗ ನೋಡಿ ಆನಿಯನ್ ಹಾಕೋತಾ ಇದ್ದೀನಿ. ಕಟ್ ಮಾಡಿದ್ಮೇಲೆ ಅದನ್ನು ಹಿಂಗೆ ಕೈಯಲ್ಲಿ ಹಿಂಗೆ ಮಾಡಬೇಕು, ಯಾಕಂದರೆ ಅದು ಫುಲ್ ಪುಡಿ ಥರ ಆದಾಗ ಚೆನ್ನಾಗಿ ಅನಿಸುತ್ತೆ. ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕೋಬೇಕು, ಯಾಕಂದರೆ ಅದು ಲೈಟ್ ಬ್ರೌನ್ ಆಗೋವರೆಗೂ ನಾವು ಸ್ವಲ್ಪ ಅಟ್ಲೀಸ್ಟ್ ಸ್ಮೆಲ್ ಹೋಗೋವರೆಗೂ ಅದು ಹುರ್ಕೋಬೇಕಾಗುತ್ತೆ. ಸೊ ಸ್ವಲ್ಪ ಸಾಲ್ಟ್ ಹಾಕೋಬೇಕು ನೋಡಿ. ಈಗ ಲೈಟ್ ಬ್ರೌನ್ ಆಗಿದೆ. ಈಗ ಸಿಮ್ಮಲ್ಲಿ ಇಟ್ಕೊಂಡು ನಾವು ಟೊಮೆಟೊ ಆಡ್ ಮಾಡ್ಕೊಳ್ಳೋಣ. ಟೊಮೆಟೊ ಜೊತೆ ಕ್ಯಾಪ್ಸಿಕಮ್ ಕೂಡ ಹಾಕೋಬಿಡಿ, ಯಾಕಂದರೆ ಟೊಮೆಟೊ ಬೇಗ ಬೇಯೋದ್ರಿಂದ. ಸೊ ಕ್ಯಾಪ್ಸಿಕಮ್ ಕೂಡ ಆವಾಗಲೇ ಹಾಕೋಬಿಡಿ. ಈಗ ನೋಡಿ ಟೊಮೆಟೊ ಕೂಡ ಬೆಂದಿದೆ. ಸ್ವಲ್ಪ ನಾನು ಸೆಂಟ್ರಲ್ಲಿ ಸಾಲ್ಟ್ನ ಆ್ಯಡ್ ಮಾಡಿಕೊಂಡೆ, ಬಿಕಾಸ್ ಅದು ಟೊಮೆಟೊ ಸ್ವಲ್ಪ ಇದಾಗಲಿ ಅಂತ ಹೇಳ್ಬಿಟ್ಟು, ಮೆತ್ತಗಾಗಲಿ ಅಂತ. ಸೊ ಈಗ ಆಗಿದೆ. ಈಗ ಮಸಾಲೆನ ಆ್ಯಡ್ ಮಾಡೋಣ. ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿಣ ಪುಡಿ, ಗರಂ ಮಸಾಲ 1 ಸ್ಪೂನ್, ಸ್ವಲ್ಪ ಚಾಟ್ ಮಸಾಲ ಎಲ್ಲ ಹಾಕಿ ಆಯ್ತಲ್ಲ. ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಅದು ಮಿಕ್ಸ್ ಆಗಬೇಕು. ಸ್ಲಿಮ್ಮಲ್ಲೇ ಇಟ್ಟಿರ್ರಿ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಬಿಡಿ. ಅದು ಸೀದ್ಬಿಟ್ರೆ ಮತ್ತು ಸ್ಮೆಲ್ ಚೆನ್ನಾಗಿರಲ್ಲ, ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರಲ್ಲ, ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಆಮೇಲೆ ಆಫ್ ಮಾಡಿಬಿಡಿ. ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ 1 ಮಿನಿಟ್ ಲೋ ಫ್ಲೇಮಲ್ಲೇ ಇಟ್ಟು ಆಫ್ ಮಾಡಿಬಿಡಿ. ಶೀಟ್ ರೆಡಿ ಮಾಡಿದ್ದೀನಿ. ಸೊ ಸ್ಟಫಿಂಗ್ ಹಾಕ್ತಾಯಿದ್ದೀನಿ. ಹಿಂಗೆ ಸ್ಪ್ರೆಡ್ ಮಾಡಿ ಹಾಕಿ. ಸಾಕು, 2 ಸ್ಪೂನ್ ಸಾಕು. ಫುಲ್ ಎಗ್ ತೊಗೋಬೋದು, ಬಟ್ ನಾನು ಹಾಫ್ ಎಗ್ ತೊಗೊಂಡಿದ್ದೀನಿ. ಈ ಥರ ಕ್ಲೋಸ್ ಮಾಡಬೇಕು. ಅದನ್ನು ಕ್ಲೋಸ್ ಮಾಡಿ ನಾವು ಮಾಸ್ಕ್ ಶೀಟ್ನ ಈ ಥರ ಹಿಂಗೆ ನೋಡಿ, ಈ ಥರ ಪಫ್ ರೆಡಿ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಾಗಿದೆ. ಕಾಣ್ತಾ ಇದೆಯಾ? ಎಲ್ಲೂ ಓಪನ್ ಆಗಬಾರ್ದು. ನೀಟಾಗಿ ಅದನ್ನು ಇದನ್ನ ಮಾಡ್ಕೊಬೇಕು. ಹಿಂಗೆ ನೋಡಿ, ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಡೆ ಆಯಿಲ್ನ ಬಿಸಿ ಮಾಡೋಕ್ಕೆ ಕೂಡ ಇಟ್ಟಿದ್ದೀನಿ. ಓವೆನ್ ಇರೋರು ಓವೆನಲ್ಲಿ ಇಟ್ಕೋಬೋದು. ನಾನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಆದರೆ ನೋಡಿ ಹಾಕ್ತಾಯಿದ್ದೀನಿ. ನಾನು 1-2 ಹಾಕ್ತೀನಿ ಫಸ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಗರಿ ಗರಿಯಾಗಿ ಬಂದಿದೆ. ಹಿಂಗಂದರೆ ಇವಾಗ ಇದಾಗುತ್ತೆ, ಬಟ್ ತೋರಿಸ್ತಾ ಇದ್ದೀನಿ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ ನೀವು ಒಂದ್ಸರಿ. ಹೇಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. Audio Jungle.